ಹಾಯ್ ಫ್ರೆಂಡ್ಸ್, ಇವತ್ತೇನಪ್ಪ ಅಂದ್ರೆ ಕೆಲಸ ಇವತ್ತು ಬಂದು ಸ್ವೀಟ್ ಕಾರ್ನ್ ತೋಟಕ್ಕೆ ಪೈಪ್ಗಳು ಎಳಿಬೇಕಾಯ್ತು, ಡ್ರಿಪ್ ಪೈಪು. ಮೊನ್ನೆ ರೋಟ್ ಹೊಡ್ಸಿದ್ನಲ್ಲ ಸ್ವೀಟ್ ಕಾರ್ನ್ ಅನ್ನೋದಕ್ಕಂತ, ಇವತ್ತು ಡ್ರಿಪ್ ಪೈಪ್ ಎಳಿಯೋದಕ್ಕಂತ ಬಂದಿದ್ದೀವಿ. ಇವತ್ತು ನಾವು ಫಸ್ಟ್ ಏನಪ್ಪ ಅಂದ್ರೆ ಕೆಲಸ ಮಾಡ್ತಾ ಡ್ರಿಪ್ ಪೈಪ್ನಲ್ಲಿ ಆ್ಯಸಿಡ್ ಎಳಿತಾ ಇದ್ದೀವಿ. ಏನಕ್ಕಪ್ಪ ಅಂದ್ರೆ ಆ್ಯಸಿಡ್ ಎಳಿಯೋದು, ಇದು ಬಂದು ಆ್ಯಸಿಡ್ ಎಳಿದಾಗ ಡ್ರಿಪ್ ಪೈಪ್ ಕ್ಲೀನ್ ಮಾಡುತ್ತೆ. ಹೆಂಗಪ್ಪ ಅಂದರೆ ಡ್ರಿಪ್ ಪೈಪ್ ನಾವು ಬ್ಲಾಕ್ ಆಗಿರ್ತಲ್ಲ, ಸಿಲ್ಟೆಲ್ಲ ಹೋಗಿ ಓದ್ ಬೆಳೆ ಹಾಕಿರ್ಬೇಕಾದ್ರೆ ನೀರು ಹಾಕಿದಾಗ ಸಿಲ್ಟೆಲ್ಲ ಹೋಗಿ ಬ್ಲಾಕ್ ಆಗಿರುತ್ತೆ. ಅದೆಲ್ಲ ಇವಾಗ ಏನಾಗುತ್ತೆ ಅಂದರೆ ಹಂಗೆ ಆಗುತ್ತೆ, ಡ್ರಿಪ್ ಪೈಪ್ ನೀರು ಹರಿಯಲ್ಲ ಸರಿಯಾಗಿ, ಬ್ಲಾಕ್ ಆಗುತ್ತೆ. ಮತ್ತು ನೆಕ್ಸ್ಟ್ ಇವಾಗ ಹಾಕೋ ಬೆಳೆಗೆ ಇದಾಗುತ್ತೆ, ಎಫೆಕ್ಟ್ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಡ್ರಿಪ್ ಪೈಪ್ ಎಳೆದ್ರೆ ಆ್ಯಸಿಡಲ್ಲಿ ಎಲ್ಲ ಕ್ಲೀನಿಕ್ ಈಟ್ಗೆಲ್ಲ ಕ್ಲೀನಿಕ್ ವಾಶ್ ಆಗೋಗುತ್ತೆ. ಹಂಗೆ ನಾವು ಬಂದು ಏನೇನಪ್ಪ ಅದನ್ನು ಮಿಕ್ಸ್ ಮಾಡ್ತಾರೋದು, ಇವಾಗ ಬಂದು ಸೋಡಾ ಬಂದು 4 kg. ಇದು ಬಂದು ಒಂದು ಸೋಡಾ kg ಬಂದು 150 ರೂಪಾಯಿ ಬಿತ್ತು. ನಾನು ತಡ 4 kg ತಂದಿದ್ದೀನಿ, 25 ಲೀಟ್ರ್ ನೀರಿಗೆ ಮಿಕ್ಸ್ ಮಾಡಿದ್ದೀನಿ. ಸೋಡಾ ಬಂದು ಒಂದು 2 ಅವರ್ ಮುಂಚೆನೇ ಮಿಕ್ಸ್ ಮಾಡ್ಕೊಬೇಕು, ಇಲ್ಲಾಂದರೆ ಅದು ನೆನೆಯಲ್ಲ ಸರಿಯಾಗಿ. ಅಂದರೆ ಮಿಕ್ಸ್ ಮಾಡ್ಕೊಬೇಕು, ಕ್ಲೀನಿಕ್ ಮಿಕ್ಸ್ ಮಾಡಿ ಇಟ್ಕೊಬೇಕು. ಅದಾದ್ಮೇಲೆ ಆ್ಯಸಿಡ್ ಬಂದು 50 ಲೀಟ್ರು. ಇದು ಒಂದು ಕ್ಯಾನ್ ಬಂದು 950 ರೂಪಾಯಿ. ಅಂದರೆ ಕ್ಯಾನು ಮಾತ್ರ ವಾಪಸ್ ಕೊಟ್ಟರೆ, ಖಾಲಿ ಕ್ಯಾನಿಗೆ ವಾಪಸ್ ಕೊಟ್ಟರೆ 250 ರೂಪಾಯಿ ವಾಪಸ್ ಕೊಡ್ತಾರೆ. ಅಂದರೆ 700 ರೂಪಾಯಿ ಬಿತ್ತು 50 ಲೀಟ್ರಿಗೆ. ಎಲ್ಲ ಕ್ಲೀನಿಕ್ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಕ್ಲೀನಿಕ್ ಈ ಥರ ಓಸ್ ಪೈಪ್ ಕಟ್ಕೊಂಡು ಓಸ್ ಪೈಪ್ಗೆ ಒಳಗಡೆ ಅಟ್ಕೊಬೇಕು. ಹೆಂಗಪ್ಪ ಅಟ್ಕೊಳೋದಂದರೆ 1 ಜಗ್ ಬಂದು ಸೋಡಾ, 2 ಜಗ್ ಬಂದು ಆ್ಯಸಿಡ್ಡು, ಅಂದರೆ ಈ ಕಾಂಬಿನೇಷನಾಗಿ ಅಟ್ಕೊಬೇಕು. 1/2 ಹಿಂಗೆ ಕ್ಲೀನಿಕ್ ತುಂಬಕ್ಕೂ ಅಟ್ಕೊಂಡು ಅದಾದಮೇಲೆ ಎಳಿಬೇಕು. ಕ್ಲೀನಿಕ್ ಎಳ್ದಾಗ ಏನಾಗುತ್ತೆ, ಕ್ಲೀನಿಕ್ ವಾಶ್ ಆಗುತ್ತೆ ಫ್ರೆಂಡ್ಸ್. ಎಲ್ಲ ಎಳೆದು ಮುಗಿಸಿದೆ. ಅದಾದಮೇಲೆ ನನಗೆ ಫೋನ್ ಬಂತು. ಏನಪ್ಪ ಅಂದರೆ ಫೋನ್ ಬಂದಿದ್ದು, ಮಾವಿನಕಾಯಿ ಗಿಡಕ್ಕೆ ಔಷಧಿ ಹೊಡ್ಯಕ್ಕೆ ಬಂದಿದ್ದೆ ನಾನು. ಇವ್ರು ಅನ್ಕಪ್ಪ ನಾನು ಹೊಡಿತಾ ಇರೋದು. ಇವ್ರು ಬಂದು 2 ವರ್ಷ ಕೊಯ್ಲು ತೊಗೊಂಡಿದ್ದಾರೆ, ಹೊಡ್ಯಕ್ಕೆ ಬಂದಿದ್ದೆ ನಾನು. ಅವ್ರ ಹತ್ರ ಹೋಗಿ ಎಲ್ಲ ನೋಡ್ಕೊಂಬಂದೆ. ಮತ್ತೆ ವಾಪಸ್ ತೊಗೊಳತ್ರ ಬಂದು ನೆನ್ಕೊಂಡು ವಾಪಸ್ ತೊಗೊಳೋದ್ರ ಬಂದು ಆ್ಯಸಿಡಲ್ಲಿ ರಿಪೇಪ್ ಎಳಿದಿರಲ್ಲ, ಆ್ಯಸಿಡ್ ಹಾಕಿದ್ದೆಲ್ಲ ವೇಸ್ಟ್ ಆ್ಯಸಿಡ್ ಅದೆಲ್ಲ ಕ್ಲೀನಿಗೆ ಬಾಚೆಗೆ ಮುಗಿಸ್ಬಿಟ್ಟು ಎಲ್ಲ ಕೆನಲ್ ಹಾಕಿ ಮುಗಿಸಿದ್ದೀನಿ ಫ್ರೆಂಡ್ಸ್. ಹಾಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.